ರಾಜ್ಯದ ಜನ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರತಕ್ಕಂತಹ RCB ತಂಡ ಇವತ್ತು ಗೆದ್ದೇ ಗೆಲ್ತದೆ ಅಂತಕ್ಕಂತಹ ಹುಮ್ಮಸ್ಸಲ್ಲಿ ರಾಜ್ಯದ ಜನರಿದ್ದಾರೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇದ್ದೇನೆ. ವಿಶೇಷ ಪೂಜೆಯನ್ನು ಅಭಿಮಾನಿಗಳು ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ 18 ಕಾಯಿಗಳನ್ನು ಈ ಒಂದು ಅಭಿಮಾನಿಗಳು ಒಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಏನು ದೇವರಿಗೆ ಒಂದು ಸಂದೇಶವನ್ನು ಕೊಟ್ಟು RCB ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಪೂಜೆಯ ಮೂಲಕ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ತಂಡ ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಫ್ಯಾನ್ಸ್ ಇದ್ದಾರೆ. ಸರ್, ಯಾಕೆ ತಂಡ ಗೆಲ್ಲಬೇಕು ಮತ್ತು 18 ಕಾಯಿಯನ್ನು ಹೊಡೆದಿದ್ದೀರಿ, ಯಾಕೆ? ಇವತ್ತು ಮೊದಲನೇದಾಗಿ ತಂಡ ಏನಕ್ಕೆ ಗೆಲ್ಲಬೇಕು ಅಂತಂದರೆ RCB ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ RCB ಅಷ್ಟು ಫ್ಯಾನ್ಸನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ಕ್ರಿಕೆಟ್ ತಂಡ ಇಲ್ಲ ಮತ್ತು ಬೇರೆ ಯಾವುದೇ ತಂಡಗಳಿಲ್ಲ. ಇವತ್ತು 18 ವರ್ಷಗಳ ಬಳಿಕ ಏನು ನಮ್ಮ ವಿರಾಟ್ ಕೊಹ್ಲಿಯವರ ಒಂದು ಜೆರ್ಸಿ ನಂಬರ್ 18 ಆಗಿದೆ ಮತ್ತು ಈ IPL ಸೀಸನ್ ಕೂಡ 18 ಆಗಿರೋದ್ರಿಂದ ನಮಗೆ ಈ 18 ಕಾಯಿ ನೋಡಲಿಕ್ಕೆ ಒಂದು ಪ್ರೇರಣೆ. ಸೊ ಈ 18 ಕಾಯಿ ಹೊಡೆದ್ರ ಉದ್ದೇಶ ಏನಂತಂದರೆ ಕೊನೆಗೆ 18 ಕಾಯಿಗೆ ನಮಗೆ ಕರ್ನಾಟಕಕ್ಕೆ ಕಪ್ ದೊರಕಲಿ ಅಂತೇಳಿ ಈಗ ಅತ್ಯುತ್ತಮವಾಗಿ ತಂಡದ ಎಲ್ಲ ಆಟಗಾರರು ಭಾಳ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಇದರಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನರತೆ ಮನೆಯ ಹಬ್ಬ ಆಗಿರ್ತಕ್ಕಂಥದ್ದು. ಈಗ 18 ಕಾಯಿ ಹೊಡೆದ್ರ ಮುಖಾಂತರ ನಮಗೆ RCB ಗೆಲುವಾಗಲಿ ಅಂತೇಳಿ ಈ ಮೂಲಕ ನಾವು ಪೂಜೆ ಸಲ್ಲಿಸಿದ್ದೀವಿ ಸಣ್ಣಕ್ಕಿ ವೀರಭದ್ರೇಶ್ವರಿಗೆ. ಏನು ಹೇಳ್ತೀರಿ? ನಮ್ಮ ಕರ್ನಾಟಕ ಕಪ್ ಗೆಲ್ಲಬೇಕಂತ ನನ್ನ ಆಸೆ. ದಯಮಾಡಿ ಈ ಸಲ ಗೆದ್ದೇ ಗೆಲ್ಲುತ್ತೆ ಎಂಬ ಒಂದು ಆಸೆ ನನಗಿದೆ. ಅದು ಭಗವಂತ ವೀರಭದ್ರೇಶ ಅದಕ್ಕೆ ಆಶೀರ್ವಾದ ಮಾಡ್ತಾನಂತ ನನ್ನ ಭಾವನೆ. ಏನು ಹೇಳ್ತೀರಮ್ಮ? RCB ಗೆಲ್ಲುತ್ತೆ ಶ್ಯೂರ್. ರಾಯಲ್ ಚಾಲೆಂಜ್ ಬೆಂಗಳೂರು ಈ ಸಾರಿ ಫೈನಲ್ಗೆ ಬಂದಿದೆ. ಈ ಸಾರಿ ಈ 18ನೇ ಆವೃತ್ತಿಯಲ್ಲಿ ನಾವು ಈ ಸಾರಿ ಗೆದ್ದೇ ಗೆಲ್ತೀವಿ. ಇದು ಈಗ RCB ಗೆಲ್ಲೋದು ಇದು ಕರ್ನಾಟಕದ ಅಸ್ಮಿತೆ ಇದೆ. ಇವತ್ತು ಕರ್ನಾಟಕದ ಗೆಲುವು, ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿ ಇವತ್ತು ಪ್ರಪಂಚದಲ್ಲಿ ಮೆರೆಯುತ್ತಾಳೆ ಅಂತ ಹೇಳ್ತಾ ಇವತ್ತು ಕಪ್ಪು ನಮ್ಮದೇ ಇರುತ್ತೆ. ಹಾಗಾಗಿ ಟಾಟಾ IPL ಕಪ್ಪು ಇವತ್ತು ನಮ್ಮದೇ, ಕರ್ನಾಟಕದ್ದೇ. ಈ ದಿನ ಕರ್ನಾಟಕದಲ್ಲಿ ಹಬ್ಬ ಅಂದರೆ ತಪ್ಪಾಗಲಾರ್ದು. ಈ ದಿನ RCB ಕರ್ನಾಟಕದಲ್ಲಿ ಕಪ್ಪು ತೊಗೊಂತೀವಿ. ಈ ಸಲ ಕಪ್ಪು ಮಾತ್ರ ನಮ್ಮದು. ಎಲ್ಲ 18 ಕಾಯಿಗಳನ್ನು ಇವತ್ತು ನಮ್ಮ ಕೊಹ್ಲಿ ಅವರ ಲಕ್ಕಿ ನಂಬರ್ 18 ಆಗಿರೋದ್ರಿಂದ ಅವ್ರ ಜರ್ಕಿನಲ್ಲಿ 18 ಯಾವಾಗಲೂ ಇರ್ತೈತೆ. ಅದು ಇವತ್ತು ನಮ್ಮ ಗೆಲುವಿನ ಸಂಕೇತ. ಹಂಗಾಗಿ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಇವತ್ತು ಜಿಲ್ಲಾ ಯುವ ಮೋರ್ಚಾ ಮತ್ತು ಮಂಡಲ ವತಿಯಿಂದ ಇವತ್ತು 18 ಕಾಯಿಗಳನ್ನು ಹೊಡೆದು RCB ಜಯವಾಗಲಿ ಅಂತೇಳಿ ನಾವು ಈ ಮೂಲಕ ಶುಭವನ್ನು ಹಾರೈಸ್ತಿದ್ದೇವೆ. RCB ಗೆದ್ದೇ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಅವರು ಧರಿಸಿರುವಂಥ ಜರ್ಸಿ ಸಹಿತ 18 ಆಗಿರೋದ್ರಿಂದ ಆ ಒಂದು ರೀಸನಿಂದ 18 ಕಾಯಿಗಳಿಂದ ಹೊಡೆದ್ಬಿಟ್ಟು 18 ನಮ್ಮ ಈ ಸಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ನಾವು ಸಂತೋಷವಾಗಿದ್ವಿ. ಪ್ರಪಂಚದಾದ್ಯಂತ ಅತ್ಯುತ್ತಮ ಫ್ಯಾನ್ಸ್ ಮುಂದಂಥ RCB ತಂಡ ಈ ಸರಿ 1-8 ಅಂದರೆ 9 ಶುಭ ಸೂಚಕ. ಹಂಗಾಗಿ ಈ 9 ಒಂದು ನಂಬರು ನಮ್ಮ ಇಡೀ ದೇಶಕ್ಕೆ, ಒಂದು ನಮ್ಮ ರಾಜ್ಯಕ್ಕೆ, ರಾಯಲ್ ಚಾಲೆಂಜ್ ಬೆಂಗಳೂರಿಗೆ ಅತ್ಯುತ್ತಮವಾದಂಥ ಇನ್ನಿಂಗ್ಸ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಇವತ್ತು 100 ರನ್ ಹೊಡೆದು RCBನ ಜಯಗಳಿಸ್ತಾರೆ. ಇಡೀ RCB ತಂಡಕ್ಕೆ, RCB ಫ್ಯಾನ್ಸ್ಗೆ ಇವತ್ತು ತುಂಬ ಖುಷಿ, ಹಬ್ಬದ ವಾತಾವರಣ ಕೊಡ್ತಾರಂತಂದೇಳಿ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ ನಾನು. ಇದಿಷ್ಟು ಹೊಸಪೇಟೆಯ RCB ಫ್ಯಾನ್ಸ್ಗಳ ಅಬ್ಬರ. ಯಾವುದೇ ಕಾರಣಕ್ಕೂ ಇವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತದೆ ಅಂತಕ್ಕಂತಹ ಒಂದು ವಿಶ್ವಾಸದ ಮಾತುಗಳನ್ನಾಡಿ ಪೂಜೆಯನ್ನು ಮಾಡಿ ವಿಶೇಷವಾಗಿ 18 ಕಾಯಿಗಳನ್ನು ಒಡೆದು ನಮಗಿವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದ ಜನ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರತಕ್ಕಂತಹ RCB ತಂಡ ಇವತ್ತು ಗೆದ್ದೇ ಗೆಲ್ತದೆ ಅಂತಕ್ಕಂತಹ ಹುಮ್ಮಸ್ಸಲ್ಲಿ ರಾಜ್ಯದ ಜನರಿದ್ದಾರೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇದ್ದೇನೆ. ವಿಶೇಷ ಪೂಜೆಯನ್ನು ಅಭಿಮಾನಿಗಳು ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ 18 ಕಾಯಿಗಳನ್ನು ಈ ಒಂದು ಅಭಿಮಾನಿಗಳು ಒಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಏನು ದೇವರಿಗೆ ಒಂದು ಸಂದೇಶವನ್ನು ಕೊಟ್ಟು RCB ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಪೂಜೆಯ ಮೂಲಕ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ತಂಡ ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಫ್ಯಾನ್ಸ್ ಇದ್ದಾರೆ. ಸರ್, ಯಾಕೆ ತಂಡ ಗೆಲ್ಲಬೇಕು ಮತ್ತು 18 ಕಾಯಿಯನ್ನು ಹೊಡೆದಿದ್ದೀರಿ, ಯಾಕೆ? ಇವತ್ತು ಮೊದಲನೇದಾಗಿ ತಂಡ ಏನಕ್ಕೆ ಗೆಲ್ಲಬೇಕು ಅಂತಂದರೆ RCB ಅನ್ನೋದು ಇಡೀ ಪ್ರಪಂಚದಲ್ಲಿ
ಎಲ್ಲೂ ಕೂಡ ಆರ್ ಸಿ ಬಿ ಅಷ್ಟು ಫ್ಯಾನ್ಸನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ಕ್ರಿಕೆಟ್ ತಂಡ ಇಲ್ಲ ಮತ್ತು ಬೇರೆ ಯಾವುದೇ ತಂಡಗಳಿಲ್ಲ. ಇವತ್ತು 18 ವರ್ಷಗಳ ಬಳಿಕ ಏನು ನಮ್ಮ ವಿರಾಟ್ ಕೊಹ್ಲಿಯವರ ಒಂದು ಜೆರ್ಸಿ ನಂಬರ್ 18 ಆಗಿದೆ ಮತ್ತು ಈ IPL ಸೀಸನ್ ಕೂಡ 18 ಆಗಿರೋದ್ರಿಂದ ನಮಗೆ ಈ 18 ಕಾಯಿ ನೋಡಲಿಕ್ಕೆ ಒಂದು ಪ್ರೇರಣೆ. ಸೊ ಈ 18 ಕಾಯಿ ಹೊಡೆದ್ರ ಉದ್ದೇಶ ಏನಂತಂದರೆ ಕೊನೆಗೆ 18 ಕಾಯಿಗೆ ನಮಗೆ ಕರ್ನಾಟಕ ಕಪ್ ದೊರಕಲಿ ಅಂತೇಳಿ ಈಗ ಅತ್ಯುತ್ತಮವಾಗಿ ತಂಡದ ಎಲ್ಲ ಆಟಗಾರರು ಭಾಳ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಇದರಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನರತೆ ಮನೆಯ ಹಬ್ಬ ಆಗಿರ್ತಕ್ಕಂಥದ್ದು. ಈಗ 18 ಕಾಯಿ ಹೊಡೆದ್ರ ಮುಖಾಂತರ ನಮಗೆ RCB ಗೆಲುವಾಗಲಿ ಅಂತೇಳಿ ಈ ಮೂಲಕ ನಾವು ಪೂಜೆ ಸಲ್ಲಿಸಿದ್ವಿ ಸಣ್ಣಕ್ಕಿ ವೀರಭದ್ರೇಶ್ ಅವರಿಗೆ. ಏನು ಹೇಳ್ತೀರಿ? ನಮ್ಮ ಕರ್ನಾಟಕ ಕಪ್ ಗೆಲ್ಲಬೇಕಂತ ನನ್ನ ಆಸೆ. ದಯಮಾಡಿ ಈ ಸಲ ಗೆದ್ದೇ ಗೆಲ್ಲುತ್ತೆ ಎಂಬ ಒಂದು ಆಸೆ ನನಗಿದೆ. ಅದು ಭಗವಂತ ವೀರಭದ್ರೇಶ ಅದಕ್ಕೆ ಆಶೀರ್ವಾದ ಮಾಡ್ತಾನಂತ ನನ್ನ ಭಾವನೆ. ಏನು ಹೇಳ್ತೀರಮ್ಮ? RCB ಗೆಲ್ಲುತ್ತೆ ಶ್ಯೂರ್. ರಾಯಲ್ ಚಾಲೆಂಜ್ ಬೆಂಗಳೂರು ಈ ಸಾರಿ ಫೈನಲ್ಗೆ ಬಂದಿದೆ. ಈ ಸಾರಿ ಈ 18ನೇ ಆವೃತ್ತಿಯಲ್ಲಿ ನಾವು ಈ ಸಾರಿ ಗೆದ್ದೇ ಗೆಲ್ತೀವಿ. ಇದು ಈಗ RCB ಗೆಲ್ಲೋದು ಇದು ಕರ್ನಾಟಕದ ಅಸ್ಮಿತೆ ಇದೆ. ಇವತ್ತು ಕರ್ನಾಟಕದ ಗೆಲುವು, ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿ ಇವತ್ತು ಪ್ರಪಂಚದಲ್ಲಿ ಮೆರೆಯುತ್ತಾಳೆ ಅಂತ ಹೇಳ್ತಾ ಇವತ್ತು ಕಪ್ಪು ನಮ್ಮದೇ ಇರುತ್ತೆ. ಹಾಗಾಗಿ ಟಾಟಾ IPL ಕಪ್ಪು ಇವತ್ತು ನಮ್ಮದೇ, ಕರ್ನಾಟಕದ್ದೇ. ಈ ದಿನ ಕರ್ನಾಟಕದಲ್ಲಿ ಹಬ್ಬ ಅಂದರೆ ತಪ್ಪಾಗಲಾರ್ದು. ಈ ದಿನ RCB ಕರ್ನಾಟಕದಲ್ಲಿ ಕಪ್ಪು ತೊಗೊಂತೀವಿ. ಈ ಸಲ ಕಪ್ಪು ಮಾತ್ರ ನಮ್ಮದು. ಎಲ್ಲ 18 ಕಾಯಿಗಳನ್ನು ಇವತ್ತು ನಮ್ಮ ಕೊಹ್ಲಿ ಅವರ ಲಕ್ಕಿ ನಂಬರ್ 18 ಆಗಿರೋದ್ರಿಂದ ಅವ್ರ ಜರ್ಕಿನಲ್ಲಿ 18 ಯಾವಾಗಲೂ ಇರ್ತೈತೆ. ಅದು ಇವತ್ತು ನಮ್ಮ ಗೆಲುವಿನ ಸಂಕೇತ. ಹಂಗಾಗಿ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಇವತ್ತು ಜಿಲ್ಲಾ ಯುವ ಮೋರ್ಚಾ ಮತ್ತು ಮಂಡಲ ವತಿಯಿಂದ ಇವತ್ತು 18 ಕಾಯಿಗಳನ್ನು ಹೊಡೆದು RCB ಜಯವಾಗಲಿ ಅಂತೇಳಿ ನಾವು ಈ ಮೂಲಕ ಶುಭವನ್ನು ಹಾರೈಸ್ತಿದ್ದೇವೆ. RCB ಗೆದ್ದೇ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಅವರು ಧರಿಸಿದಂಥ ಜೆರ್ಸಿ ಸಹಿತ 18 ಆಗಿರೋದ್ರಿಂದ ಆ ಒಂದು ರೀಸನಿಂದ 18 ಕಾಯಿಗಳಿಂದ ಹೊಡೆದ್ಬಿಟ್ಟು 18 ನಮ್ಮ ಈ ಸಾರಿ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ನಾವು ಸಂತೋಷವಾಗಿದ್ವಿ. ಪ್ರಪಂಚದಾದ್ಯಂತ ಅತ್ಯುತ್ತಮ ಫ್ಯಾನ್ಸ್ ಮುಂದಂಥ RCB ತಂಡ ಈ ಸರಿ 1-8 ಅಂದರೆ 9 ಶುಭ ಸೂಚಕ. ಹಂಗಾಗಿ ಈ 9 ಒಂದು ನಂಬರು ನಮ್ಮ ಇಡೀ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ರಾಯಲ್ ಚಾಲೆಂಜ್ ಬೆಂಗಳೂರಿಗೆ ಅತ್ಯುತ್ತಮವಾದಂಥ ಇನ್ನಿಂಗ್ಸ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಇವತ್ತು 100 ರನ್ ಹೊಡೆದು RCBನ ಜಯಗಳಿಸ್ತಾರೆ. ಇಡೀ RCB ತಂಡಕ್ಕೆ, RCB ಫ್ಯಾನ್ಸ್ಗೆ ಇವತ್ತು ತುಂಬ ಖುಷಿ, ಹಬ್ಬದ ವಾತಾವರಣ ಕೊಡ್ತಾರೆ ಅಂತಂದೇಳಿ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ ನಾನು. ಇದಿಷ್ಟು ಹೊಸಪೇಟೆಯ RCB ಫ್ಯಾನ್ಸ್ಗಳ ಅಬ್ಬರ. ಯಾವುದೇ ಕಾರಣಕ್ಕೂ ಇವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತದೆ ಅಂತಕ್ಕಂತಹ ಒಂದು ವಿಶ್ವಾಸದ ಮಾತುಗಳನ್ನಾಡಿ ಪೂಜೆಯನ್ನು ಮಾಡಿ ವಿಶೇಷವಾಗಿ 18 ಕಾಯಿಗಳನ್ನು ಒಡೆದು ನಮಗೆ ಇವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದ ಜನ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂತಹ RCB ತಂಡ ಇವತ್ತು ಗೆದ್ದೇ ಗೆಲ್ತದೆ ಅಂತಕ್ಕಂತಹ ಹುಮ್ಮಸ್ಸಲ್ಲಿ ರಾಜ್ಯದ ಜನರಿದ್ದಾರೆ. ನಾನಿದ್ದೀನಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಇದ್ದೇನೆ. ವಿಶೇಷ ಪೂಜೆಯನ್ನು ಅಭಿಮಾನಿಗಳು ಮಾಡ್ತಿರ್ತಕ್ಕಂಥದ್ದು, ಜೊತೆಗೆ 18 ಕಾಯಿಗಳನ್ನು ಈ ಒಂದು ಅಭಿಮಾನಿಗಳು ಹೊಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಏನು ದೇವರಿಗೆ ಒಂದು ಸಂದೇಶವನ್ನು ಕೊಟ್ಟು RCB ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಪೂಜೆಯ ಮೂಲಕ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇವತ್ತಿನ ತಂಡ ಗೆದ್ದೇ ಗೆಲ್ಲಬೇಕು ಅಂತಕ್ಕಂತಹ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಫ್ಯಾನ್ಸ್ ಇದ್ದಾರೆ. ಸರ್, ಯಾಕೆ ತಂಡ ಗೆಲ್ಲಬೇಕು ಮತ್ತು 18 ಕಾಯಿಯನ್ನು ಹೊಡೆದಿದ್ದೀರಿ, ಯಾಕೆ? ಇವತ್ತು ಮೊದಲನೇದಾಗಿ ತಂಡ ಏನಕ್ಕೆ ಗೆಲ್ಲಬೇಕು ಅಂತಂದರೆ RCB ಅನ್ನೋದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ RCB ಅಷ್ಟು ಫ್ಯಾನ್ಸನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ಕ್ರಿಕೆಟ್ ತಂಡ ಇಲ್ಲ ಮತ್ತು ಬೇರೆ ಯಾವುದೇ ತಂಡಗಳಿಲ್ಲ. ಇವತ್ತು 18 ವರ್ಷಗಳ ಬಳಿಕ ಏನು ನಮ್ಮ ವಿರಾಟ್ ಕೊಹ್ಲಿಯವರ ಒಂದು ಜೆರ್ಸಿ ನಂಬರ್ 18 ಆಗಿದೆ ಮತ್ತು ಈ IPL ಸೀಸನ್ ಕೂಡ 18 ಆಗಿರೋದ್ರಿಂದ ನಮಗೆ ಈ 18 ಕಾಯಿ ನೋಡಲಿಕ್ಕೆ ಒಂದು ಪ್ರೇರಣೆ. ಸೊ ಈ 18 ಕಾಯಿ ಹೊಡೆದ್ರ ಉದ್ದೇಶ ಏನಂತಂದರೆ ಕೊನೆಗೆ 18 ಕಾಯಿಗೆ ನಮಗೆ ಕರ್ನಾಟಕ ಕಪ್ ದೊರಕಲಿ ಅಂತೇಳಿ ಈಗ ಅತ್ಯುತ್ತಮವಾಗಿ ತಂಡದ ಎಲ್ಲ ಆಟಗಾರರು ಭಾಳ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಇದರಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನರತೆ ಮನೆಯ ಹಬ್ಬ ಆಗಿರ್ತಕ್ಕಂಥದ್ದು. ಈಗ 18 ಕಾಯಿ ಹೊಡೆದ್ರ ಮುಖಾಂತರ ನಮಗೆ RCB ಗೆಲುವಾಗಲಿ ಅಂತೇಳಿ ಈ ಮೂಲಕ ನಾವು ಪೂಜೆ ಸಲ್ಲಿಸಿದ್ವಿ ಸಣ್ಣಕ್ಕಿ ವೀರಭದ್ರೇಶ್ ಅವರಿಗೆ. ಏನು ಹೇಳ್ತೀರಿ? ನಮ್ಮ ಕರ್ನಾಟಕ ಕಪ್ ಗೆಲ್ಲಬೇಕಂತ ನನ್ನ ಆಸೆ. ದಯಮಾಡಿ ಈ ಸಲ ಗೆದ್ದೇ ಗೆಲ್ಲುತ್ತೆ ಎಂಬ ಒಂದು ಆಸೆ ನನಗಿದೆ. ಅದು ಭಗವಂತ ವೀರಭದ್ರೇಶ ಅದಕ್ಕೆ ಆಶೀರ್ವಾದ ಮಾಡ್ತಾನಂತ ನನ್ನ ಭಾವನೆ. ಏನು ಹೇಳ್ತೀರಮ್ಮ? RCB ಗೆಲ್ಲುತ್ತೆ ಶ್ಯೂರ್.
ರಾಯಲ್ ಚಾಲೆಂಜ್ ಬೆಂಗಳೂರು ಈ ಸಾರಿ ಫೈನಲ್ಗೆ ಬಂದಿದೆ. ಈ ಸಾರಿ ಈ 18ನೇ ಆವೃತ್ತಿಯಲ್ಲಿ ನಾವು ಈ ಸಾರಿ ಗೆಲ್ತೀವಿ. ಇದು ಈಗ RCB ಗೆಲ್ಲೋದು ಇದು ಕರ್ನಾಟಕದ ಅಸ್ಮಿತೆ ಇದೆ. ಇವತ್ತು ಕರ್ನಾಟಕದ ಗೆಲುವು, ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿ ಇವತ್ತು ಪ್ರಪಂಚದಲ್ಲಿ ಮೆರೆಯುತ್ತಾಳೆ ಅಂತ ಹೇಳ್ತಾ ಇವತ್ತು ಕಪ್ಪು ನಮ್ಮದೇ ಇರುತ್ತೆ. ಹಾಗಾಗಿ ಟಾಟಾ IPL ಕಪ್ಪು ಇವತ್ತು ನಮ್ಮದೇ, ಕರ್ನಾಟಕದ್ದೇ. ಈ ದಿನ ಕರ್ನಾಟಕದಲ್ಲಿ ಹಬ್ಬ ಅಂದರೆ ತಪ್ಪಾಗಲಾರ್ದು. ಈ ದಿನ RCB ಕರ್ನಾಟಕದಲ್ಲಿ ಕಪ್ಪು ತೊಗೊಂತೀವಿ. ಈ ಸಲ ಕಪ್ಪು ಮಾತ್ರ ನಮ್ಮದು. ಎಲ್ಲ 18 ಕಾಯಿಗಳನ್ನು ಇವತ್ತು ನಮ್ಮ ಕೊಹ್ಲಿ ಅವರ ಲಕ್ಕಿ ನಂಬರ್ 18 ಆಗಿರೋದ್ರಿಂದ ಅವ್ರ ಜರ್ಕಿನಲ್ಲಿ 18 ಯಾವಾಗಲೂ ಇರ್ತೈತೆ. ಅದು ಇವತ್ತು ನಮ್ಮ ಗೆಲುವಿನ ಸಂಕೇತ. ಹಂಗಾಗಿ ಸಣ್ಣ ಕಿರುಬದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಇವತ್ತು ಜಿಲ್ಲಾ ಯುವ ಮೋರ್ಚಾ ಮತ್ತು ಮಂಡಲ ವತಿಯಿಂದ ಇವತ್ತು 18 ಕಾಯಿಗಳನ್ನು ಹೊಡೆದು RCB ಜಯವಾಗಲಿ ಅಂತೇಳಿ ನಾವು ಈ ಮೂಲಕ ಶುಭವನ್ನು ಹಾರೈಸ್ತಿದ್ದೇವೆ. RCB ಗೆದ್ದೆ. ವಿರಾಟ್ ಕೊಹ್ಲಿ ಅವರು ಧರಿಸಿದಂಥ ಜರ್ಸಿ ಸಹಿತ 18 ಆಗಿರೋದ್ರಿಂದ ಆ ಒಂದು ರೀಸನಿಂದ 18 ಕಾಯಿಗಳಿಂದ ಹೊಡೆದ್ಬಿಟ್ಟು 18 ನಮ್ಮ ಈ ಸಾರಿ RCB ಕಪ್ ಗೆದ್ದೆ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸದಿಂದ ನಾವು ಸಂತೋಷವಾಗಿದ್ವಿ. ಪ್ರಪಂಚದಾದ್ಯಂತ ಅತ್ಯುತ್ತಮ ಫ್ಯಾನ್ಸ್ ಮುಂದಂಥ RCB ತಂಡ ಈ ಸರಿ 1-8 ಅಂದರೆ 9 ಶುಭ ಸೂಚಕ. ಹಂಗಾಗಿ ಈ 9 ಒಂದು ನಂಬರು ನಮ್ಮ ಇಡೀ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ರಾಯಲ್ ಚಾಲೆಂಜ್ ಬೆಂಗಳೂರಿಗೆ ಅತ್ಯುತ್ತಮವಾದಂಥ ಇನ್ನಿಂಗ್ಸ್ ಮಾಡಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಇವತ್ತು 100 ರನ್ ಹೊಡೆದು RCBನ ಜಯಗಳಿಸ್ತಾರೆ. ಇಡೀ RCB ತಂಡಕ್ಕೆ, RCB ಫ್ಯಾನ್ಸ್ಗೆ ಇವತ್ತು ತುಂಬ ಖುಷಿ, ಹಬ್ಬದ ವಾತಾವರಣ ಕೊಡ್ತಾರಂತಂದೇಳಿ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ ನಾನು. ಇದಿಷ್ಟು ಹೊಸಪೇಟೆಯ RCB ಫ್ಯಾನ್ಸ್ಗಳ ಅಬ್ಬರ. ಯಾವುದೇ ಕಾರಣಕ್ಕೂ ಇವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತದೆ ಅಂತಕ್ಕಂತಹ ಒಂದು ವಿಶ್ವಾಸದ ಮಾತುಗಳನ್ನಾಡಿ ಪೂಜೆಯನ್ನು ಮಾಡಿ ವಿಶೇಷವಾಗಿ 18 ಕಾಯಿಗಳನ್ನು ಒಡೆದು ನಮಗಿವತ್ತು RCB ಕಪ್ಪನ್ನು ಮುಡಿಗೇರಿಸ್ಕೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.